ಯಾಕ್ರೋ ಏನು ವಿಚಾರ ಮಾಡಕತ್ತೀರಿ? ಜಸ್ಟ್ 10th ಪಾಸ್ ಆಗೈತಿ, ಹೈಟ್ ಕಡಿಮೆ ಐತಿ, ಆದರೂ ಒಂದು ಹೆಣ್ಣು ಕೊಡಾಕ ಸರ್ಕಾರಿ ನೌಕರಿ ಕೇಳಾಕತ್ತಾರನ. ಇಲ್ಲಿ ಒಂದು ಸುವರ್ಣಾವಕಾಶ ಐತಿ, ಈ ನೌಕರಿ ನೀನು ಪಕ್ಕ ಮಾಡ್ಕೋಬಹುದು. ನಿಂದೇನಾದರೂ ಜಸ್ಟ್ 10th ಪಾಸ್ ಆಗಿದ್ದೆ ಅಂದ್ರೆ, ಹೈಟ್ ಕಡಿಮೆ ಇತ್ತಂದ್ರೆ ರೈಲ್ವೆ ಒಳಗಡೆ ಡಿ ಗ್ರೂಪ್ ಹುದ್ದೆ ಅಂತೇಳಿ 22,000 ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರ. ಈ ಹುದ್ದೆಗಳಿಗೆ ನೀನು ಏನು ಓದಿರಲಿಲ್ಲ ಅಂದ್ರೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿದ್ದಿ, ಅದ್ರ ಜೊತೆಗೆ ITI ಪಾಸ್ ಆಗಿದ್ದೆ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವ ದಿನಾಂಕ ಬಂದ್ಬಿಟ್ಟು ಇವತ್ತಿನಿಂದ 31/1/2026 ಹಿಡಿದು 2/3/2026 ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಕೊಟ್ಟಾರ ನಿನಗ. ಸೊ ಇದಕ್ಕೆ ಬಂದ್ಬಿಟ್ಟು ನೋಡ್ಕೋ, ಕನ್ನಡದಾಗ ನಮ್ಮ ಮಾತೃಭಾಷೆ ಕನ್ನಡದಲ್ಲಿನೂ ಕೂಡ ಇದಕ್ಕೆ ಎಕ್ಸಾಮ್ ಇರ್ತತಿ. ಇದು ಬಂದ್ಬಿಟ್ಟು 100 ಮಾರ್ಕ್ಸಿನ ಎಕ್ಸಾಮ್ ಇರ್ತತಿ, 1.5 ತಾಸು ಎಕ್ಸಾಮ್ ಇರ್ತತಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತತಿ. ಓಕೆ, ನಿನಗೇನಾದ್ರೂ ಇಂಗ್ಲಿಷ್ ಗ್ರಾಮರ್ ಬರಂಗಿಲ್ಲ, ಸೊ ಇದರಲ್ಲಿ ಇಂಗ್ಲಿಷ್ ಗ್ರಾಮರೇ ಇರೋದಿಲ್ಲ. ಓಕೆ, ಅಪ್ಲಿಕೇಶನ್ ಫೀಸ್ ಎಷ್ಟು? 500 ರೂಪಾಯಿ ಫೀಸ್ ಕಟ್ಟಬೇಕಾ? 500 ರೂಪಾಯಿ ಫೀಸ್ ಕಟ್ಟಿದ್ರು ಕೂಡ ನಿನಗೆ ವಾಪಸ್ 400 ರೂಪಾಯಿ ಇದಕ್ಕೆ ರೀಫಂಡ್ ಆಗುತ್ತೆ ನಿನ್ನ ಅಕೌಂಟ್ಗೆ. ಮಿಸ್ ಮಾಡ್ದನ ಅಪ್ಲಿಕೇಶನ್ ಹಾಕ. ನೆಕ್ಸ್ಟ್ ಅದರ ಜೊತೆಗೆ ವಯೋಮಿತಿ ಎಷ್ಟು? ಸರ್ ಏಜ್ ಬಹಳ ಆಗಿದೆಯಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋ, 18 ವಯಸ್ಸಿನಿಂದ ಹಿಡಿದು 33 ಏಜ್ ಇದ್ರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ನಿಂದೇನಾದ್ರೂ OBC ಕಾಸ್ಟ್ ಇದೆನಾ, ನೀನು 36 ಏಜ್ ಮಟನು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, SC ST ಇದೆನಾ, 33 ಪ್ಲಸ್ 5 ವರ್ಷ ನಿನಗ ಏಜ್ ನಲ್ಲಿ ರಿಲ್ಯಾಕ್ಷನ್ ಕೂಡ ಇರ್ತದ. ಓಕೆ, ರೈಲ್ವೆದಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಹುದ್ದೆಯನ್ನ ಪಡೆದುಕೊಳ್ಬೇಕು, ಒಂದು ಆರಾಮಾಗಿರ್ತಕ್ಕಂಥ ಡ್ಯೂಟಿ ಮಾಡಬೇಕು ಅನ್ಕೊಂಡಿದ್ಯಪ್ಪ ಅಂದ್ರ ಇವತ್ತೇ ಹೋಗು, ಆಗಲಿಲ್ಲ ಅಂದ್ರೆ ನಾಳೆ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಈ ಮಾಹಿತಿಯನ್ನ ಅವ್ರಿಗೆ ತೋರಿಸು. RRB ಅಲ್ಲಿ ಡಿ ಗ್ರೂಪ್ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ, ಸೊ ಇದನ್ನ ಅರ್ಜಿ ಹಾಕಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಜಿ ಕೂಡ ಹಾಕಿ ಕೊಡ್ತಾರ. ಓಕೆ, ನೀನ್ ಹಾಕಂಗಿಲ್ಲ, ನಿಮ್ಮ ಬ್ರದರ್, ಸಿಸ್ಟರ್, ನಿನ್ನ ಫ್ರೆಂಡ್ ಯಾರಾದ್ರೂ ಇದ್ರೆ ಈ ವಿಡಿಯೋನ ತಪ್ಪದೇ ಅವ್ರಿಗೆ ಶೇರ್ ಮಾಡು, ಅವ್ರಿಗೆ ಆದ್ರೂ ಬಹಳ ಹೆಲ್ಪ್ ಆಗುತ್ತಾ. ಸೊ ನಿನ್ನಿಂತ್ರ ಒಂದು ನೌಕರಿ ಆದ್ರೂ ಸಿಗ್ತತೆ. ಏನ್ ಹೇಳ್ತೀನಿ, ಇದೇ ತರನಾಗಿ ಅಪ್ಡೇಟ್ ಬೇಕಾಗಿತ್ತಂದ್ರ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.